ಇದೆಯಾ ನಿನ್ಗೆ? ಮುಚ್ಚು ಬಾಯಿ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಏನು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೀಯಾ? ಏನ್ ಅನ್ಕೊಂಡಿದ್ಯಾ ನನ್ನ ನೀನು? ನಿನ್ನ ನಾನು ಇಷ್ಟಪಟ್ಟು ಮದ್ವೆ ಆದೆ ಅಂತನಾ? ನನಗ್ ನೀನ್ ನಿಜವಾಗ್ಲೂ ಬೇಕು ಅನ್ನೋದೇ ಆಗಿದ್ದಿದ್ರೆ ನಿನ್ನ ಎತ್ತಾಕೊಂಡು ಹೋಗಿ ಮದ್ವೆ ಆಗಿರ್ತಿದ್ದೆ. ಆದ್ರೆ ಹಾಗೆ ನಾನು ಮಾಡಿಲ್ಲ. ನಾನು ಹಾಗೆ ಮಾಡಿಲ್ಲ ಅಂದ್ರೆ ನನಗೂ ನಿನ್ನ ಮದ್ವೆ ಆಗೋದು ಬೇಕಾಗಿರ್ಲಿಲ್ಲ ಅಂತ. ಸಾಕ್ ನಿಲ್ಸು, ಬಡಾಯಿ ಕೊಚ್ಕೋಬೇಡ. ನಿನಗೆ ನಾನು ಬೇಕಿತ್ತು, ಅದಕ್ಕೆ ಈ ತರ ಎಲ್ಲ ನಾಟಕ ಆಡಿ ತಾಳಿ ಕಟ್ಟಿಸ್ಕೊಂಡೆ. ಇನ್ನೊಂದು ಮಾತಾಡಿದ್ರು ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಷಾರ್. ಏನಂದೆ? ನಿನ್ನ ಮದುವೆ ಆಗೋದಕ್ಕೆ ನಾಟಕ ಮಾಡ್ದೆ ಅಂತನಾ? ಮೊದಲು ಆ ಭ್ರಮೆಯಿಂದ ಆಚೆ ಬಾ. ನಿನ್ನ ಯಾವತ್ತೋ ನಾನು ಬಿಟ್ಟಾಕಾಯ್ತು. ನಾನೇ ನಿಮ್ ಮದ್ವೆ ಇಷ್ಟಪಟ್ಟಾಗಿಲ್ಲ. ನಿನಗ್ ಹೇಗೆ ಬೇಡದ ಮದ್ವೆನೋ ನನಗೂ ಹಾಗೆ ಬೇಡದ ಮದ್ವೆನೆ. ಏನಾಯ್ತು ಬೇಬಿ? ಬಾಲ, ಇದೆಲ್ಲ ಬೇಡ. ಏನ್ ಬೇಡ? ನನಗೆ ಅರ್ಥ ಆಗ್ತಿಲ್ಲ ಬೇಬಿ, ಏನ್ ಬೇಡ ಅಂತಿದ್ಯಾ? ನನಗೆ ಫಸ್ಟ್ ನೈಟ್ ಬೇಡ ಬಾಲ. ಯಾಕೆ ಬೇಡ? ನೀನ ತಾನೇ ಫಸ್ಟ್ ನೈಟ್ ಆಗ್ಬೇಕು ಅಂತ ಹೇಳಿದ್ದು. ಅಂದಿದ್ದೆ, ಆದ್ರೆ ಈಗ ಬೇಡ ಅನ್ಸ್ತಿದೆ. ಯಾಕೆ ಬೇಡ ಅನ್ಸ್ತಿದೆ? ಕೋಪ ಮಾಡ್ಕೋಬೇಡ. ಸರಿ, ಕೋಪ ಮಾಡ್ಕೊಳಲ್ಲ. ಏನು ಅಂತ ಹೇಳು. ನನಗೆ ಯಾಕೋ ಇವಾಗ ಬೇಡ ಅನಿಸ್ತದೆ. ನೀನು ಹೇಳ್ದಂಗೆ ನಿನ್ನಿಷ್ಟದ ತಕ್ಕಂತೆ ನಮ್ಮ ಫಸ್ಟ್ ನೈಟು ಫಾರಿನಲ್ಲಿ ಆಗಬೇಕು ಅಂತ ಆಸೆ ಇತ್ತು ಅಲ್ವಾ? ಸೊ ನಿನ್ನಿಷ್ಟನೇ ನನ್ನಿಷ್ಟ ಕೂಡ. ಬಟ್ ನಾನು ಮೈಂಡ್ ಚೇಂಜ್ ಮಾಡ್ಕೊಂಡಲ್ಲ. ನೀನು ಎಲ್ಲೇ ಹೇಳಿದ್ರು ಓಕೆ ಅನ್ನಲ್ಲ. ಬೇಡ ಬಾಲ, ನಿನಗೇನು ಇಷ್ಟನೋ ನನಗೂ ಅದೇ ಇಷ್ಟ. ಅಯ್ಯೋ, ಏನು ಹೇಳ್ತಿದ್ಯಾ? ಸಡನ್ ಆಗಿ ಏನಾಯ್ತು ನಿನಗೆ? ಇದೆಲ್ಲ ನಾನು ನಿನಗೋಸ್ಕರನೇ ಮಾಡಿರೋ ಅರೇಂಜ್ಮೆಂಟ್ಸು. ಹೌದು, ನಿಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳೋವರೆಗೂ ಇದೆಲ್ಲ ಬೇಡ. ಅವ್ರು ಒಪ್ಕೊಳ್ಳೋವರೆಗೂ ನಾವು ಮುಂಚೆ ಹೇಗಿದ್ವೋ ಹಾಗೆ ಇದ್ಬೇಡ. ಇವಾಗ ಎಲ್ಲಿಂದ ಬಂದ್ರೆ ನಮ್ಮ ಅಪ್ಪ ಅಮ್ಮ. ಬಾಲ ಬಾಲ ಬಾಲ, ಬಿಡು ದಿವ್ಯಾ, ನೀನು ಹೀಗೆ ಹೇಳ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬೇಜಾರು ಮಾಡ್ಕೋಬೇಡ ಬಾಲ. ಕಮ್ಮೊಂದು ದಿವ್ಯಾ, ಒಂದೊಂದು ಸರಿ ಒಂದೊಂದು ಮಾತಾಡಬೇಡ. ನಾವು ಲೀಗಲ್ ಆಗಿ ಮದುವೆ ಆಗಿದ್ದೀವಲ್ಲ, ಇನ್ನೇನು ಪ್ರಾಬ್ಲಮ್ಮು? ನಾವು ಲೀಗಲ್ ಆಗಿ ಮದುವೆ ಆಗಿದ್ದೀವಿ ನಿಜ,
ಆದರೆ ನಮ್ಮ ಸಂಬಂಧ ಈ ಲೀಗಲ್ ಡಾಕ್ಯುಮೆಂಟ್ ಮೇಲೆ ವರ್ಕ್ ಆಗಲ್ಲ. ಅದ್ರ ಜೊತೆಗೆ ಸಾಕಷ್ಟು ಫೀಲಿಂಗ್ಸು ಇರುತ್ತೆ ಅಲ್ವಾ? ಇವಳಿಗೆ ಯಾವಾಗಿಂದ ಹಿಂಗಾಯ್ತು? ಫೀಲಿಂಗ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ದಾಳೆ. ನಾವು ಆ ಫೀಲಿಂಗ್ಸ್ಗೂ ಬೆಲೆ ಕೊಡಬೇಕಲ್ವಾ? ಓಹ್, ನನ್ನ ಫೀಲಿಂಗ್ಸ್ಗೆ ಬೆಲೆನೇ ಇಲ್ವೇನೋ. ಮೊದಲೇ ನಿಮ್ಮ ಅಪ್ಪ ಅಮ್ಮನ ವಿರುದ್ಧವಾಗಿ ಮದುವೆ ಆಗಿದ್ದೀವಿ. ಅಟ್ಲೀಸ್ಟ್ ಅವ್ರು ಒಪ್ಕೊಳ್ಳೋವರೆಗೂ ಕಾರಣ ಅಲ್ವಾ? ಬಾಲ, ನಿನಗೆ ಬೇಜಾರಾಗ್ತಿದೆ ಅಂತ ನನಗೂ ಅರ್ಥ ಆಗ್ತಿದೆ. ಆದರೆ ನನಗೂ ಫೀಲಿಂಗ್ಸ್ ಇರುತ್ತೆ ಅಲ್ವಾ? ಏನು ಏನಂದೆ? ನಿನಗೆ ಈ ಮದುವೆ ಇಷ್ಟ ಇರ್ಲಿಲ್ವಾ? ಇಷ್ಟ ಇಲ್ಲದೆ ಮದುವೆ ಆಗ್ಬಿಟ್ಯಾ? ನಾನು ಹೇಳ್ತಿರೋದೇ ಸತ್ಯ. ನಿನ್ನ ಮದುವೆ ಆಗೋದಕ್ಕೆ ನನಗಿಷ್ಟ ಇರಲಿಲ್ಲ. ಹೆಸರು ಮಾತ್ರ ಸತ್ಯ, ಬಾಯ್ ಬಿಟ್ರೆ ಬರೀ ಸುಳ್ಳು. ನಿನಗೆ ನನ್ನ ಕಂಡ್ರೆ ಇಷ್ಟ, ಅದನ್ನ ನೀನೇ ನನ್ನ ಹತ್ರ ಬಾಯ್ ಬಿಟ್ಟು ಹೇಳಿದ್ಯಾ? ಮರ್ತೋದ್ಯಾ? ಇವಾಗ ಇಷ್ಟ ಇಲ್ದಿರೋ ಮದ್ವೆ ಆಗ್ಬಿಟ್ಟೆ ಅಂದ್ರೆ ನಾನ್ ನಂಬಿಡ್ಬೇಕಾ? ನೀನ್ ನಂಬಿದ್ರು ಬಿಟ್ರು ಸತ್ಯ ಸುಳ್ಳಾಗಲ್ವಲ್ಲ. ನನ್ನ ನೀನ್ ಮದ್ವೆ ಆಗ್ಬೇಕು ಅಂತಾನೆ ನನ್ನ ದಿವ್ಯನ್ ಮದ್ವೆ ಮಾಡ್ಸೋ ನಾಟಕ ಆಡಿದ್ದು. ಅವಳನ್ನ ಮದ್ವೆ ಮನೆಯಿಂದ ಓಡಿಸಿ ಅವಳ ಜಾಗದಲ್ಲಿ ನೀನ್ ಬಂದು ಕೂತಿದ್ದು. ಕರೆಕ್ಟ್ ತಾನೆ? ಏ, ಅವಳು ನಾನು ಓಡಿಸಿಲ್ಲ, ಅವಳು ಬಾಲ. ಹೇಳು, ಯಾಕೆ ನಿಲ್ಲಿಸ್ಬಿಟ್ಟೆ? ಅದೇನ್ ಸುಳ್ಳಿನ ಕತೆ ಕಟ್ಟಿದ್ಯೋ ಹೇಳು, ಅದನ್ನು ಕೇಳ್ಬೇಡ. ನೋಡೋ, ನನಗೆ ಯಾವ ಸುಳ್ಳಿನ ಅವಶ್ಯಕತೆನೂ ಇಲ್ಲ. ನಾನ್ ನಿನ್ನ ಪ್ರೀತಿಸಿದ ನಿಜಾನೇ, ಆದ್ರೆ ಈ ತರ ಪಡ್ಕೋಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಅಷ್ಟಕ್ಕೂ ಇದೆಲ್ಲ ನನ್ನ ಆಸೆನೂ ಅಲ್ಲ. ನಾನು ಇದನ್ನೆಲ್ಲ ಪದೇ ಪದೇ ಹೇಳಿ ನಿನ್ನ ನಂಬಿಸ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ನೀನ್ ಹೇಗೆ ನಿನ್ ಕುಟುಂಬಕ್ಕೋಸ್ಕರ ಮದುವೆ ಆದ್ಯೋ, ನಾನು ಹಾಗೆ ನಮ್ಮ ಮನೆಯವ್ರಿಗೋಸ್ಕರ ಮದುವೆ ಆಗಿದ್ದು. ಫ್ಯಾಮಿಲಿ ನೀನ್ ತ್ಯಾಗ ಮಾಡಿದೆ ಅನ್ನೋದೆಲ್ಲ ಸುಳ್ಳು ಬಿಡು ಸತ್ಯ. ಏನು ಇದು ಒಂದು ಹೊಸ ಕತೆನಾ? ನಿನ್ನ ಹತ್ರ ಕತೆ ಹೇಳಿ ನನಗೆ ಯಾವ ಕಿರೀಟನೂ ಬರ್ಬೇಕಾಗಿಲ್ಲ. ನಾನು ಹೇಳ್ತಿರೋದೇ ನಿಜ. ಏನ್ ನಿಜ? ದಿವ್ಯಕ್ಕ ಮದ್ವೆ ಮನೇಲಿ ಕಾಣಿಸ್ತಾ ಇದ್ದಾಗ ಎಲ್ಲರೂ ನನ್ನ ಹತ್ರ ಬಂದ್ರು. ನೀನ್ ಕಾರ್ತಿಕ್ನ ಮದ್ವೆ ಆಗ್ಬೇಕು ಅಂತ ರಾಯರ್ ಹೇಳಿದ್ರು. ನಾನು ಇಷ್ಟ ಇಲ್ಲ ಅಂತಾನೆ ಅಂದೆ. ಆದ್ರೆ ಯಾವತ್ ಕಾರ್ತಿಕ್ ದಿವ್ಯಕ್ಕನ್ ಮದ್ವೆ ಆಗ್ತಿರೋ ಹುಡುಗ ಅಂತ ಗೊತ್ತಾಯ್ತೋ ಅವತ್ತೇ ನಾನು ನನ್ನ ಪ್ರೀತಿ ಗೋರಿ ಕಟ್ಬಿಟ್ಟಿದ್ದೀನಿ. ನಮ್ಮ ಗುರುಗಳು ಜಾತಕ ನೋಡಿ ಇದೇ ನಮ್ಮ ಕಾರ್ತಿಕ್ಗೆ ಸರಿಯಾದ ಜೋಡಿ ಅಂತ ಅವತ್ತೇ ಆಶೀರ್ವಾದ ಮಾಡಿದ್ರು. ಅವತ್ತು ನಾನು ನಿಮ್ಮ ಮನೆಯಿಂದ ತಗೊಂಡು ಬಂದಿದ್ದು ದಿವ್ಯ ಜಾತಕ ಆಗಿರಲಿಲ್ಲ, ಅದು ನಿನ್ನ ಜಾತಕ ಆಗಿತ್ತು. ಅದಕ್ಕೂ ಮೀರಿ ನೀನೇ ನನ್ನ ಮಗನ ಮದುವೆ ಆಗಬೇಕು ಅಂತ ಅನ್ನೋದಕ್ಕೆ ಇನ್ನೊಂದು ಬಲವಾದ ಕಾರಣ ನನ್ನ ಹತ್ರ ಇದೆ. ಆ ಕಾರಣ ಸತ್ಯ, ನನ್ನ ಸ್ವಾರ್ಥ ಕಣಮ್ಮ, ನನ್ನ ಸ್ವಾರ್ಥ. ನಾನು
ಹೇಳೋ ಪರಿಸ್ಥಿತಿಲಿಲ್ಲ. ಅದನ್ನ ಹೇಳೋದಕ್ಕೂ ಆಗಲ್ಲ. ಯಾಕೆ ಹೇಳಕ್ಕಾಗಲ್ಲ? ಯಾಕಂದ್ರೆ ಹೇಳಕ್ ಏನೂ ಇಲ್ಲ. ಸಡನ್ ಆಗಿ ಪ್ರಶ್ನೆ ಕೇಳಿದ್ನಲ್ಲ, ಅದಕ್ಕೆ ಸುಳ್ಳು ಉತ್ತರ ಕೊಡೋಕ್ ನಿನ್ ಕೈಲಿ ಆಗ್ತಾ ಇಲ್ಲ. ನೀನ್ ಏನ್ ಬೇಕಾದ್ರೂ ಅನ್ಕೊಳಯ್ಯ, ಆದ್ರೆ ಒಂದು ಮಾತು ನೆನ್ಪಿಟ್ಕೋ, ನಿಜವಾದ ಪ್ರೀತಿಗೆ ಮೋಸ ಗೊತ್ತಿರಲ್ಲ. ನಂದು ನಿಜವಾದ ಪ್ರೀತಿ. ಮೋಸ ಮಾಡಿ ಮದುವೆ ಆಗೋ ಅಷ್ಟು ಆಸೆ ನನಗಿಲ್ಲ. ಏನು ಕೋಡಾಡ್ತಿದ್ಯಾ ಸುಹಾಸ್? ನಿದ್ದೆ ಬರ್ತಿಲ್ವಾ? ಆ ಸತ್ಯ ಈ ಮನೆಯಲ್ಲಿ ಕಾಲಿಟ್ಟ ಗಳಿಗೆನೆ ನನ್ನ ನಿದ್ದೆ ಎಲ್ಲ ಹೊರಟೋಯ್ತು ಡಾರ್ಲಿಂಗು. ಈಗ ಏನ್ ನಿನ್ ಪ್ರಾಬ್ಲಮ್ಮು? ಎಲ್ ತಲೆ ಕೆಡಿಸ್ಕೋಬೇಕೋ ಅಲ್ಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಂದು ಮಲ್ಕೊಳ್ಳೋ ಹಂಗಿದ್ರೆ ಮಲ್ಕೋ, ಇಲ್ಲ ಆಚೆ ಹೋಗಿ ವಾಚ್ಮನ್ ಕೆಲಸ ಮಾಡು. ಡಾರ್ಲಿಂಗು, ಇವತ್ತು ಕಾರ್ತಿಕ್ ಮತ್ತು ಸತ್ಯದು ಫಸ್ಟ್ ನೈಟು ಡಾರ್ಲಿಂಗು. ಅದಕ್ ನಿನಗೇನು? ಅಲ್ಲ ಡಾರ್ಲಿಂಗು, ಅವರಿಬ್ರು ಒಂದಾಗಿ ಏನಾದ್ರೂ ಸಂಸಾರ ಶುರು ಮಾಡ್ಕೊಂಡ್ರೆ ಈ ಮನೆಗೆ ಒಬ್ಬ ವಾರಸ್ದಾರ ಬರ್ತಾನೆ. ಈಗ ನನ್ನ ಮಲ್ಗಕ್ ಬಿಟ್ಟು ನೀನ್ ಆಚೆ ಹೋಗಿ ವಾಚ್ಮನ್ ಕೆಲಸ ಮಾಡು. ಅಲ್ಲ, ನಿಂಗೇನು ಅನಿಸ್ತಾನೆ ಇಲ್ವಾ ಡಾರ್ಲಿಂಗು? ಸ್ವಲ್ಪನಾದ್ರೂ ಭಯನೇ ಆಗ್ತಿಲ್ವಾ? ಸುಹಾಸ್, ನೀನ್ ಸುಮ್ನೆ ಓವರ್ ಥಿಂಕ್ ಮಾಡ್ತಾ ಇದ್ಯಾ. ಬಂದು ತೆಪ್ಪಗ್ ಮಲ್ಕೋ, ಇಲ್ಲ ಆಚೆ ಹೋಗಿ ವಾಕಿಂಗ್ ಮಾಡು. ಅಲ್ಲ, ನಿನ್ ತಲೆಯಲ್ಲಿ ಏನ್ ನಡೀತಿದೆ ಅಂತ ನಂಗೊಂದು ಅರ್ಥ ಆಗ್ತಾ ಇಲ್ಲ. ಸರಿಯಾಗಿ ಹೇಳು ಡಾರ್ಲಿಂಗು, ಪ್ಲೀಸ್. ಸುಹಾಸ್, ಗಂಡಂಗೆ ಹೆಂಡ್ತಿನೇ ಇಷ್ಟ ಇಲ್ಲ ಅಂದ್ಮೇಲೆ ಇನ್ನ ಮಗು ಎಲ್ಲಾಗತ್ತೆ? ಮೊದ್ಲು ಈ ಮದ್ವೆ ಅಮ್ಮಂಗ್ ಮಾತ್ರ ಇಷ್ಟ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಕಾರ್ತಿಕ್ಗೂ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ಕಾರ್ತಿಕ್ ಇಷ್ಟಪಟ್ಟಿದ್ದು ದಿವ್ಯನ್ನ, ಈ ಸತ್ಯನ್ನಲ್ಲ. ಕಾರ್ತಿಕ್ಕು ಸತ್ಯನೇ ಆ ದಿವ್ಯನ್ನ ಮದ್ವೆ ಮನೆಯಿಂದ ಓಡಿಸಿದ್ದು ಅಂತ ತಪ್ಪು ತಿಳ್ಕೊಂಡಿದ್ದಾನೆ. ಸೊ ಕಾರ್ತಿಕ್ ಯಾವತ್ತೂ ಸತ್ಯನ್ನ ಕ್ಷಮಿಸೋ ಚಾನ್ಸೇ ಇಲ್ಲ. ಆದ್ರೂ ಬೆಂಕಿ ಮುಂದೆ ಬೆಣ್ಣೆ ಕರಗದೆ ಇರುತ್ತಾ ಡಾರ್ಲಿಂಗು? ಬೆಂಕಿ ಅಂತ ಅವಳಿಗೆ ಯಾಕೆ ಬಿಲ್ಡಪ್ ಕೊಡ್ತಿದ್ಯಾ? ಹೇಳ್ತಿದ್ದೀನಿ ತಾನೆ, ಅವರಿಬ್ರು ಮಧ್ಯೆ ಏನು ನಡೆಯೋದಿಲ್ಲ ಅಂತ. ಅಷ್ಟಕ್ಕೂ ನಿನಗೆ ತಲೆ ಕೆಡಿಸ್ಕೊಳ್ಳೇಬೇಕು ಅನ್ನೋದಿದ್ರೆ ಆ ಸತ್ಯನ್ನ ಈ ಮನೆಯಿಂದ ಹೇಗ್ ಹೊರಗಾಕ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊ. ಈಗ ನನ್ನನ್ನು ಮಲ್ಕೊಳ್ಳೋದಕ್ ಬಿಡು. ಗುಡ್ ನೈಟ್. ಏನು ಸೌಂಡೇ ಇಲ್ವಲ್ಲ? ಇಲ್ಲಿಂದ ಹೆಂಗೆ ಕೇಳಿಸುತ್ತೆ? ಹತ್ರ ಹೋದ್ರೆ ಚೆನ್ನಾಗಿ ಕೇಳಿಸುತ್ತೆ.
ಇಲ್ಲೂ ಏನೂ ಸೌಂಡ್ ಇಲ್ಲ ಅಂದರೆ ಎಲ್ಲ ಸೆಟ್ಲಾಗಿದೆ ಅಂತ. ನನ್ನ ಬಾಮೈದ ಒಬ್ಬನೇ ಸಿಕ್ಕಿದ್ದೆ ಚಾನ್ಸು ಅಂದ್ಕೊಂಡು ಅಕ್ಕ ಬಂದು ಅಟ್ಟಾಡಿಸ್ಕೊಂಡು ಚಿಂದಿ ಚಿತ್ರಣ ಮಾಡಿರ್ತಾಳೆ ಅಂದ್ಕೊಂಡೆ. ಸದ್ಯ ಹಂಗೇನೂ ಆಗಿಲ್ಲ. ದೇವ್ರೇ, ನನ್ನ ಬಾಮೈದನೇ ಹಿಂಗೆ ಚೆನ್ನಾಗಿಟ್ಟಿರಪ್ಪ, ನಿನಗೆ ಒಳ್ಳೆಯದಾಗಲಿ. ಅಮ್ಮ, ಎಲ್ಲ ಆರಾಮಾಗಿದೆ. ಈಗ ನಾವು ಆರಾಮಾಗಿ ನಿದ್ದೆ ಮಾಡೋಣ. ಈಗೇನು ನೀನ್ ಹೇಗೆ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಂತಿರ್ತೀಯ ಅಥವಾ ಮಲ್ಕೋತೀವೋ? ನಿನಗಲ್ಲಪ್ಪ ಕೇಳಿದ್ದು, ನನಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿದ್ದು. ಹಲೋ, ನೀನು ತಾನು ಅಂತೆಲ್ಲ ಮಾತಾಡ್ಬೇಡ. ರೆಸ್ಪೆಕ್ಟ್ ಕೊಡು, ರೆಸ್ಪೆಕ್ಟ್. ಓಹ್, ರೆಸ್ಪೆಕ್ಟ್. ನಿನಗೆ ಹಾಗೆ ಕರೆದ್ರೆ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿಸ್ತೀನಿ. ತಿರ್ಗಾ ನೋಡು, ನೀನು ತಾನು ಅಂತ ಮಾತಾಡ್ತಾ ಇರೋದು. ಇಷ್ಟ ಇಲ್ದಿರೋ ಮದ್ವೆ ಅಂತೆ, ಮತ್ ಏನಿದೆ ಅವತಾರ? ಏನೋ ನಾನು ನೀನು ಭಾರಿ ಕ್ಲೋಸ್ ಇರೋ ಹಾಗೆ ಅಪ್ಪನ ಮುಂದೆ ಬಿಲ್ಡಪ್ ಬೇರೆ. ನಾವಿಬ್ರು ಕ್ಲೋಸ್ ಹೌದೋ ಅಲ್ವೋ ಅದ್ ನಮ್ಮಿಬ್ರಿಗೆ ಗೊತ್ತಿದ್ರೆ ಸಾಕು. ನನ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ, ಅದೇ ನಿನ್ ಬಗ್ಗೆನೆ ನಂಗೆ ಅನುಮಾನ ಬೇಡ, ಆರಾಮಾಗಿರು. ಥ್ಯಾಂಕ್ ಯು, ಬಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನಾನು ನಿನಗೆ ಅದನ್ನೇ ಹೇಳೋಣ ಅಂತಿದ್ದೆ, ಡಿಸ್ಟೆನ್ಸ್ ಇರ್ಲಿ. ಬಟ್ ಆಚೆ ಗೊತ್ತಾಗೋದು ಬೇಡ. ಅಂದ್ರೆ ರಾಯರಿಗೆ ಬೇಜಾರಾಗತ್ತೆ. ನಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಇದೆ ಅಂತ ಗೊತ್ತಾದ್ರೆ ರಾಯರಿಗೆ ಬೇಜಾರಾಗತ್ತೆ. ಹೌದು, ಅಪ್ಪನ್ ಗೊತ್ತಾಗ್ಬಾರ್ದು. ಸದ್ಯ ನಿನಗಿಷ್ಟು ಬುದ್ಧಿ ಇದ್ರೆ ಸಾಕು. ನನಗೆ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೋತೀನಿ. ಗುಡ್ ನೈಟ್. ಹಲೋ, ಇದು ನನ್ ಬೆಡ್, ನಾನ್ ಮಲ್ಗೋ ಜಾಗ. ನಾನೆಲ್ಲಿ ಮಲ್ಕೊಳ್ಳಿ? ಎಲ್ಲಾದ್ರೂ ಮಲ್ಕೋ, ಇಲ್ಲಿ ಮಾತ್ರ ಮಲ್ಗೋ ಆಗಿಲ್ಲ. ಅವಾಗ್ಲೇ ಹೇಳಿಲ್ವಾ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಅಂತ? ಆಯ್ತಯ್ಯ, ನಾನು ಎಲ್ಲಿ ಮಲ್ಕೊಳ್ಳಿ ಅಂತನಾದ್ರೂ ಹೇಳು. ತಗೋ, ಹೋಗಿ ಕೆಳಗಡೆ ಮಲ್ಕೋ. ಇನ್ಮೇಲಿಂದ ಅದೇ ನಿನ್ ಜಾಗ. ಒಂದ್ ನಿಮಿಷ, ನೀನು ನಮ್ಮ ಮನೆಗೆ ಎಂಟ್ರಿ ಆಗಿರ್ಬೋದು, ನನ್ನ ರೂಮ್ ತನಕನೂ ಬಂದಿರ್ಬೋದು, ಆದ್ರೆ ನನ್ನ ಮನ್ಸಿಗೆ ನಿನಗೆ ಯಾವತ್ತೂ ಎಂಟ್ರಿ ಇಲ್ಲ.
ಗುಡ್ ನೈಟ್. ಇನ್ಮೇಲೆ ಯಾವ ಗುಡ್ ನೈಟ್? ನೀನ್ ಬಂದಿದ್ಯಲ್ಲ ಎಲ್ಲ ಬ್ಯಾಡ್ ನೈಟ್.